ವಿಷ ಆಹಾರ ಸೇವಿಸಿ 15ಕ್ಕೂ ಅಧಿಕ ಜನ ಅಸ್ವಸ್ಥ, ಆಸ್ಪತ್ರೆಗೆ ದಾಖಲು. ಕಾರ್ಯಕ್ರಮವೊಂದರಲ್ಲಿ ವಿಷ ಆಹಾರ ಸೇವಿಸಿದ ಸುಮಾರು 15ಕ್ಕೂ ಜನ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾದ ಪ್ರಸಂಗ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಜಾಂತಿ ಗ್ರಾಮದಲ್ಲಿ ಇಂದು ಮಂಗಳವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಜರುಗಿದೆ. ಜಾಂತಿ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ನೀಡಿದ ಔತಣಕೂಟದಲ್ಲಿ ಊಟ ಮಾಡಿದ ಮಹಿಳೆಯರು, ಮಕ್ಕಳು, ವೃದ್ಧರು ಹಾಗೂ ಯುವಕರು ಸೇರಿದಂತೆ ಸುಮಾರು 15ಕ್ಕೂ ಅಧಿಕ ಜನ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದು, ಅಸ್ವಸ್ಥಗೊಂಡ ಜನರಿಗೆ ತಕ್ಷಣ ಬೀದರ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ವಿಷಾಹಾರ ಸೇವನೆಯಿಂದ ಅಸ್ವಸ್ಥಗೊಂಡ ಜನರಿಗೆ ಬೀದರ್ನ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಆದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸೂಕ್ತ ವೈದ್ಯರು ಹಾಗೂ ಸಿಬ್ಬಂದಿಗಳು ಇಲ್ಲದ ಕಾರಣ ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತಿಲ್ಲ. ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ವಹಿಸಿರುವ ವೈದ್ಯರು ಹಾಗೂ ಸಿಬ್ಬಂದಿಗಳ ವಿರುದ್ಧ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಶಿವಕುಮಾರ್ ತುಂಗಾ ಇಂದು ಮಂಗಳವಾರ ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಮಾಧ್ಯಮದ ಪ್ರತಿನಿಧಿಗಳ ಮೂಲಕ ಒತ್ತಾಯಿಸಿದ್ದಾರೆ. ಕೊಟ್ಟಿರ್ತಾರೆ ಎಲ್ಲ ಸಾರ್ವಜನಿಕರಿಗೆ, ಜನರಿಗೆ, ಬಡವರಿಗೆ, ಎಲ್ಲಾ ಜನರಿಗೆ ಒಳ್ಳೇದಾಗ್ಲಿ ಎಂಬ ಉದ್ದೇಶದಿಂದ ಸರ್ಕಾರ ಕೊಟ್ಟಿರ್ತದ. ಆದ್ರೆ ಇಲ್ಲಿ ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರ, ಒಂದು ಡೈರೆಕ್ಟರ್ ಇದ್ದಾರೆ, ಡೈರೆಕ್ಟರ್ ಫೋನ್ ರೆಸ್ಪಾನ್ಸ್ ಇಲ್ಲ. ಒಂದು MS ಇದ್ದಾರೆ, MS ಫೋನ್ ರೆಸ್ಪಾನ್ಸ್ ಇಲ್ಲ. ಆದ್ರೆ ಇವತ್ತು ಎಲ್ಲಾ ಪೇಷಂಟ್ ಬಂದು ಇವತ್ತು ಫುಡ್ ಪಾಯ್ಸನಿಂಗ್ ಆಗ್ಯದ ಜಾಂತಿ ಗ್ರಾಮದಲ್ಲಿ. ಆದ್ರೂ ಕೂಡ ಒಂದು ಯಾವುದೇ ಒಂದು ಡಾಕ್ಟರ್ಗಳು ಬರ್ತಾ ಇಲ್ಲ, ನುರಿತವುಳ್ಳ ವೈದ್ಯರು ಇಲ್ಲ. ಏನ್ ಸ್ಟೂಡೆಂಟ್ ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರ, ಯಾತ್ಕಡ್ ಕೊಡ್ತಾ ಇದ್ದಾರ, ಏನ್ ಸಿಗ್ತಾ ಇದ್ದದ ಇಲ್ಲ, ಯಾವ್ದು ಇಂಜೆಕ್ಷನ್ ಕೊಡ್ಬೇಕು, ಅವ್ರಿಗೆ ವಾಮಿಟಿಂಗ್ ಮಾಡಿಸ್ಬೇಕು, ವಾಮಿಟಿಂಗು ಮಾಡಿಸ್ತಾ ಇಲ್ಲ. ಆದ್ರೆ 15ರಿಂದ 20 ಮ್ಯಾಲ ಇವತ್ತು ಏನು ಫುಡ್ ಪಾಯ್ಸನಿಂಗ್ ಆಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಂದಿದಾರ. ಆದ್ರೆ ಇಲ್ಲಿ ಜಿಲ್ಲಾ ಆಡಳಿತ ಪೂರ ಸಂಪೂರ್ಣ ಹದಗೆಟ್ಟು ಹೋಗ್ಯದ. ಆದ್ರ ಏನ್ ಸಂಬಳ ಏನು ತಿಂಗಳ ತಗೋತಾ ಇದ್ದಾರ ಏನಿಲ್ಲ ಗೊತ್ತಿಲ್ಲ. ಆದ್ರೆ ಒಂದು ಡಾಕ್ಟರ್ಸ್ ಕರೆಕ್ಟ್ ಇಲ್ಲ. ಮತ್ತು ಏನು ಡಿ ಗ್ರೂಪ್ ದವರು ಕೂಡ ಇಲ್ಲಿ ಯಾವ ಹಾಸ್ಪಿಟಲ್ ಹಂತದ ಇದಾಗೋಗ್ಯದ. ಅದ್ರ ಕಡೆಂದು ಇಲ್ಲಿ ಏನು ಡೈರೆಕ್ಟರ್ ಮತ್ತು MS ಮತ್ತು ಏನಿದಾರ ಅಂತರ ಮೇಲೆ ಕ್ರಮ ಆಗ್ಬೇಕಂತ ನಾನು ಸಾರ್ವಜನಿಕರಿಗೋಸ್ಕರ ನಾನು ಶಿವಕುಮಾರ್ ತುಂಗಾ ಅಂತ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೇನೆ.